ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜೈಮುದೀರಯೇತ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ಸಜ್ಜನೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧವೇ. ಇವತ್ತು ಮುಂದಿನ ಪದ್ಯಗಳನ್ನು ಎಷ್ಟಾಗುತ್ತೋ ಅಷ್ಟು ನೋಡಲಿಕ್ಕೆ ಪ್ರಯತ್ನ ಪಡೋಣ. ಮುಂದಿನ 5ನೇ ಪದ್ಯ ಈ ಥರ ಬರುತ್ತೆ. ಭವ್ಯಸ್ವರೂಪೋ ಭವ ದುಃಖತೂಲ ಸಂಘಾಗ್ನಿಚರ್ಯ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತು ಅಂತ. ಇದರ ಒಂದು ಭಾವಾರ್ಥ ನೋಡೋದಾದರೆ, ಭವ್ಯ ಸ್ವರೂಪೋ ಭವದುಃಖತೂಲ, ಚೆಲುವಿನ ರೂಪದವರು ಎಷ್ಟು ಚಂದವಾಗಿದ್ದಾರೆ ಅಂದರೆ ಅವರ ಮುಖದಲ್ಲಿ ಭವ್ಯ ಸ್ವರೂಪ, ಭವ್ಯ ಅಂದರೆ ತೇಜಸ್ಸು ಅಂತ. ಇಲ್ಲಿ ರೂಪ ಅನ್ನೋದಕ್ಕಿಂತ ಹೆಚ್ಚಿಗೆ ತೇಜಸ್ಸು, ತಪೋಗುಣ ಮುಖದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ಅವರ ತಪಸ್ಸಿನ ಒಂದು ಶಕ್ತಿ ಅವರ ಕಣ್ಣುಗಳಲ್ಲಿ, ಅವರ ಹಣೆಯ ಮೇಲೆ, ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಅರ್ಥ. ಅದು ಭವದುಃಖತೂಲ ಅಂದರೆ ಎಲ್ಲರಿಗೂ ಭವಸಂತಾಪ ಇದ್ದೇ ಇರುತ್ತೆ, ಅಂದರೆ ಕಷ್ಟಗಳಿದ್ದೇ ಇರುತ್ತೆ. ಅಂತಹ ಎಲ್ಲರ ಕಷ್ಟಗಳ ಮೂಟೆಯನ್ನು, ಅಂದರೆ ಹತ್ತಿಯ ಮೂಟೆ, ಅದು ಅವ್ರಿಗೆ ಯಾವ ಥರ ಮೂಟೆ ಅಂದರೆ ಭಾರವಾದ ಮೂಟೆ ಅಲ್ಲ, ಹತ್ತಿ ಥರ. ಯಾಕಂದರೆ ಅವರ ತಪಸ್ಸಿನ ಶಕ್ತಿಯಿಂದ ಎಲ್ಲರ ಕಷ್ಟಗಳು ಅವರಿಗೆ ಹತ್ತಿಯಷ್ಟು ಸುಲಭವಾಗಿ ಎತ್ತಲಿಕ್ಕೆ ಸುಲಭವಾದಂಥ ವಸ್ತುವಾಗುತ್ತೆ. ಅದನ್ನು ಹೊತ್ತು ಅವರೇ ಬೆಂಕಿಯಾಗಿದ್ದಾರೆ. ಅಂದರೆ ಅವರು ಬೆಂಕಿಯಾಗಿ ಅದನ್ನು ಹೊತ್ತು ಅಂದರೆ ಅದಷ್ಟು ಸುಟ್ಟು ಭಸ್ಮವಾಗೋಗುತ್ತೆ. ಯಾವುದು ಭಸ್ಮವಾಗೋದು? ಹತ್ತಿ ಅಲ್ಲ, ಹತ್ತಿ ಹಾಗೆ ಹಿಡಿದು ಎತ್ತಿ ನಿಂತಿರುವಂಥ ಬೇರೆಯವರ ಕಷ್ಟಗಳು, ಬೇರೆಯವರ ಕಷ್ಟಗಳನ್ನು ಅವರು ಹತ್ತಿಯಂತೆ ಅಷ್ಟು ಸುಲಲಿತವಾಗಿ ಎತ್ತಿ ಅವರೇ ಬೆಂಕಿಯಾಗಿದ್ದಾರೆ ಅವರ ತಪಸ್ಸಿನ ಶಕ್ತಿಯಿಂದ. ಹಾಗಾಗಿ ಆ ಕಷ್ಟಗಳು ಎಂಬುವಂತಹ ಹತ್ತಿಯಂತಹ ಮೂಟೆ ಅವರ ಎತ್ತದ ಮೇಲೆ ಅದು ಸುಟ್ಟು ಭಸ್ಮವಾಗುತ್ತೆ. ಎಂಥವರಿವರು? ಚೆಲುವಿನ ರೂಪದವರು, ನೋಡಲಿಕ್ಕೆ ಬಹಳ ಸುಂದರವಾಗಿರುವಂಥವರು, ಮಹಾ ತೇಜಸ್ವಿ, ಕಣ್ಣಿನಲ್ಲಿ ಕಾಣ್ತಾ ಇದೆ ಅವರ ತೇಜಸ್ಸು ಎಷ್ಟು ಅಂತ. ಕಿಡಿ ಅಂಥ ಭವ್ಯ ಸ್ವರೂಪ ಭವದುಃಖತೂಲ, ಅಂತಹ ಬೆಂಕಿಯಾದವರವರು. ಸಂತಸದ ಸೆಲೆಯವರು, ಅಂದರೆ ಅವರನ್ನು ನೋಡ್ತಾ ಇದ್ರೇ ಒಂದು ಖುಷಿ. ಸೆಲೆ ಅಂದರೆ ಎಳೆಯುತ್ತೆ ಮನಸ್ಸು ಅಲ್ಲಿಗೆ. ಅಂದರೆ ಅವರನ್ನು ನೋಡ್ತಿದ್ರೆ ಎಷ್ಟು ನೋಡ್ತಿದ್ರು ನೋಡ್ತಲೇ ಇರಬೇಕು ಅನಿಸುತ್ತೆ, ಅಷ್ಟು ಚೆಲುವಿನವರು ಮತ್ತು ಅಷ್ಟು ಖುಷಿಯಾಗಿರುವಂಥವ್ರು. ಅವರ ಮುಖದಲ್ಲಿ ಆ ವಿದ್ಯೆದ ಕಳೆಯಿಂದ ಅವರ ಖುಷಿ ತುಂಬಿ ತುಳುಕ್ತಾ ಇದೆ. ಅವರನ್ನು ನೋಡ್ತಿದ್ರೆ ಎಷ್ಟು ನೋಡ್ತಿದ್ರು ನೋಡ್ತಲೇ ಇರೋಣ ಅನಿಸುತ್ತೆ ಅಂಥವ್ರು ಇವರು. ಸಂಘಾಗ್ನಿಚರ್ಯ ಸುಖ ಧೈರ್ಯಶಾಲಿ, ಅಂದರೆ ಧೈರ್ಯಶಾಲಿ. ಸುಖ ಅನ್ನೋದು ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಜೊತೆಗೆ ಧೈರ್ಯಶಾಲಿ ಅಂದರೆ ಯಾತಕ್ಕೋಸ್ಕರ ಧೈರ್ಯಶಾಲಿ? ಒಂದು, ಅವರ ಬೆನ್ನ ಹಿಂದೆ ಪ್ರಾಣದೇವರು ಹಾಗೂ ನರಸಿಂಹದೇವರು ನಿಂತಿದ್ದಾರೆ ಕಾವಲಾಗಿ. ಎರಡನೆಯದು ಅವರ ತಪಸ್ಸಿನ ಗುಣ. ಇವೆರಡೂ ಸೇರಿ ಅವರು ಧೈರ್ಯಶಾಲಿಯಾಗಿದ್ದಾರೆ, ಎಂಥವರಿಗೂ ಅಂಜುವುದಿಲ್ಲ ಅವರು. ಸೊ ಹಾಗಾಗಿ ನೆಕ್ಸ್ಟ್ ಮುಂದಿನ ಲೈನು, ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ, ಎಲ್ಲ ದುಷ್ಟತೆಗಳನ್ನು, ಎಲ್ಲ ಕೆಟ್ಟ ಶಕ್ತಿಗಳನ್ನು ಹುಟ್ಟಡಗಿಸಬಲ್ಲವಂಥವರು. ಎಲ್ಲವನ್ನೂ ಅವರ ಬರೀ ನೋಟ ಮಾತ್ರದಿಂದ, ಅವರ ತಪಶಕ್ತಿಯಿಂದ, ಅವರ ಮಂತ್ರಸಿದ್ಧಿಯಿಂದ ಗೆಲ್ಲುವಂತಹ ಶಕ್ತಿ ಉಳ್ಳವರವರು. ನಿಗ್ರಹ ಮಾಡ್ತಾರೆ, ಹಿಡಿದಿಟ್ಕೋತಾರೆ, ಕಂಟ್ರೋಲ್ನಲ್ಲಿ ಇಟ್ಕೋತಾರೆ. ಯಾವುದನ್ನು ಅವರ ಮೇಲೆ ಓವರ್ ರೈಡ್ ಆಗಕ್ಕೆ ಬಿಡಲ್ಲ ಕೆಟ್ಟ ಶಕ್ತಿಗಳು. ದುರತ್ಯಯೋಪಪ್ಲವ ಸಿಂಧು ಸೇತು, ಅಂದರೆ ದೋಷಗಳು ತಟ್ಟದವರು ಯಾವತ್ತೂ ಇವರು. ಮಡಿಯಾದ ಬಟ್ಟೆಗಳನ್ನು ಉಟ್ಟವರು. ಮಡಿ ಅಂದರೆ ಬರೀ ಇದರ ಮಡಿ ಅಲ್ಲ, ಅದು ಒಳಗಿನ ಮಡಿ. ಅಂತಹ ಮಡಿ ಇರೋವಂಥವರು, ನಾನು ಅವತ್ತು ಹೇಳಿದ್ದೆ, ಮಡಿ ಇದ್ದವ್ರನ್ನ ಮುಟ್ಟಿ ಮೈಲಿಗೆ ಆಗೋದು ಅಂತಂದಲ್ಲ, ಅವ್ರು ಮೈಲಿಗೆ ಆಗೋದು ಅಂತದ್ದಲ್ಲ, ನಾವು ಮುಟ್ಟಿದವರು ಮಡಿ ಆಗಬೇಕು ಅನ್ನೋದು. ಆ ಥರದ ಒಂದು ಕ್ಯಾಟಗರಿನಲ್ಲಿ ರಾಘವೇಂದ್ರ ಸ್ವಾಮಿಗಳಿರೋವಂಥವ್ರು. ಅವ್ರು ಹುಟ್ಟಿದ ತಕ್ಷಣ ಎಂಥ ಬಟ್ಟೆ ಅದು, ಆ ಬಟ್ಟೆಯೇ ಮಡಿ ಆಯ್ತದು. ಅಂಥ ಮಡಿಯಾದ ಬಟ್ಟೆಗಳನ್ನು ಹುಟ್ಟವರವರು. ಎದುರಾಳಿಗಳ ಬಾಯನ್ನು ಮುಚ್ಚಿಸುವಂತಹ ಮಾತುಗಾರರವರು. ಲವಸಿಂಧು ಸೇತು ಅಂದರೆ ನಮ್ಮ ಭವಸಂತಾಪ ಹಾಗೂ ಭಗವಂತನೆಡೆಗೆ ಒಂದು ದೊಡ್ಡ ಗ್ಯಾಪ್ ಇದೆ. ಅಂದರೆ ನಮ್ಮ ಕಷ್ಟಗಳು, ಸಂಸಾರದ ಕಷ್ಟ ಮತ್ತು ಭಗವಂತ ಆ ದಡದಲ್ಲಿದ್ದಾನೆ, ನಾವು ಈ ದಡದಲ್ಲಿದ್ದೀವಿ. ಮಧ್ಯ ಸಂಸಾರ ಸಾಗರ ಅನ್ನುವಂಥ ಒಂದು ಸಾಗರ ಇದೆ. ಅದೆರಡರ ಮಧ್ಯದಲ್ಲಿ ನಮಗೆ ಭಗವಂತನೆಡೆಗೆ ಸೇರಿಸುವಂತಹ ಸೇತುವೆಯಾದವರು ರಾಘವೇಂದ್ರ ಸ್ವಾಮಿಗಳು. ಯಾರು ಇವರ ಪಾದವನ್ನು ಹಿಡಿತಾರೆ ಅವರು ಭಗವಂತನೆಡೆಗೆ ಹೋಗುವುದರಲ್ಲಿ ಸಂಶಯವೇ ಇಲ್ಲ. ಅದಕ್ಕೆ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೇ ಕೆಟ್ಟರೆ ಕೆಡಬಹುದು ಅಂತ ದಾಸರು ಕೂಡ ಹೇಳಿದರು, ಜಗನ್ನಾಥ ದಾಸರು. ಹಾಗಾಗಿ ಅಂತಹ ಸೇತುವೆ ಅಂತ ನಿಂತಿರೋವಂಥವರು ನಮಗೂ ಹಾಗೂ ಸಂಸಾರ ಸಾಗರದ ಮುಳುಗಿರೋ ನಮ್ಮಂಥವ್ರಿಗೂ ಹಾಗೂ ಭಗವಂತನಿಗೂ.
ಮುಂದಿನ ಪದ್ಯ ನಿರಸ್ತ ದೋಷೋ ನಿರವಧ್ಯ ವೇಷ. ಎಂತಹ ವೇಷ ಅಂತ ಹೇಳಿದೆ ನಾನು ಆವಾಗಲೇ. ಮಡಿಮಡಿಯಾದ ಬಟ್ಟೆಯನ್ನು ಹುಟ್ಟಿಂಥವರು. ನಿರಸ್ತ ದೋಷ, ಯಾವ ದೋಷಗಳ ಕಲೆಯೂ ಅವರ ಬಟ್ಟೆಯ ಮೇಲೆ, ಅವರ ಮಡಿಯ ಮೇಲೆ ಕಾಣೋದಿಲ್ಲ. ಯಾಕಂದರೆ ಅವರು ಹುಟ್ಟಿದ ತಕ್ಷಣವೇ ಅಷ್ಟು ಮಡಿಯಾಗೋಯ್ತು ಆ ಬಟ್ಟೆ, ಮತ್ತು ಅದರ ಮೇಲಿದ್ದ ಯಾವ ಕೊಳೆ ಇರಲ್ಲ, ಇದ್ದಂಥದ್ದು ಕೂಡ ಅವರ ಸ್ಪರ್ಶ ಮಾತ್ರದಿಂದ ಮಾಯವಾಗೋಯ್ತು. ಅಂಥ ನಿರಸ್ತ ದೋಷ, ಯಾವ ದೋಷಗಳು ಇಲ್ಲದಿರುವಂಥ ನಿರವಧ್ಯ ವೇಷ ಅಂದರೆ ಭಗವಂತನನ್ನು ಕಾಣಲಿಕ್ಕೆ ಯಾವ ಥರ ಬೇಕೋ ಆ ತರಹದ ಮಡಿ ಬಟ್ಟೆಯನ್ನು ಹುಟ್ಟಂಥವರು ಅವರು. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ, ಅವರ ನಿಧಾನವಾದ ನುಡಿಗಳಿಂದ, ಅವರ ಭಾಷೆಯಿಂದ, ಅವರ ಭಾಷ್ಯದಿಂದ ಬೇರೆಯವರ ತಪ್ಪು ಮಾತನಾಡುವಂಥವರು ಅಥವಾ ಕುಹಕ ಬುದ್ಧಿಯಿಂದ ಅವರನ್ನು ಕೆಣಕಿಕ್ಕೆ ಬರಲುವಂಥವರು ಅಥವಾ ಅವರ ಸಿದ್ಧಾಂತ ತಪ್ಪು ಅಂತ ಹೇಳಲಿಕ್ಕಂಥವ್ರಿಗೆ ಅವರನ್ನು ಮೂಕನನ್ನಾಗಿ ಮಾಡುವಂತಹ ಭಾಷೆಯಿಂದ, ಅವರ ಭಾಷೆಯಿಂದ ಮೂಕನನ್ನು ಮಾಡುವಂತಹ ಶಕ್ತಿ ಉಳ್ಳವರು ಅವರ ಜ್ಞಾನದಿಂದ. ಪ್ರತ್ಯರ್ಥಿ ಮೂಕತ್ವ, ಪ್ರತ್ಯರ್ಥಿ ಅಂದರೆ ಎದುರಾಳಿ ಅಂತ. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ. ಒಂದಿಂದು ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ, ಯಾತ್ರಿಂದ ಅವರು ಮೂಕನನ್ನಾಗಿ ಮಾಡ್ತಾರೆ? ಅವರ ವಿದ್ವತ್ತಿಂದ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷವಾದಂಥ ಜ್ಞಾನವನ್ನು ತಲೆಯಲ್ಲಿ ತುಂಬಿಕೊಂಡಿರುವಂಥವರು. ಅಂಥ ವಾಯುದೇವರ ತತ್ವವನ್ನು, ಅಂಥ ನರಸಿಂಹದೇವರ ಭಕ್ತಿಯನ್ನು ಇಟ್ಕೊಂಡಂಥವರು ಯಾರಿಗೆ ಸೋಲಿಕ್ಕೆ ಸಾಧ್ಯ ಇದೆ? ಅಂತಹ ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಅಂದರೆ ಅವರ ಮಾತಿನ ಮೋಡಿಯಿಂದ ಅತಿ ಉನ್ನತವಾದ ವೇದಕ್ಕೆ ಶೇಷದೇವರು, ಗರುಡ ದೇವರು ಪ್ರಧಾನ ದೇವತೆಗಳು ಅಂತಾರೆ. ಅಂತಹ ಶೇಷನನ್ನು ಸಹ ಮಾತನಾಡಲಿಕ್ಕೆ ಮೂಕಸ್ತಬ್ಧನನ್ನಾಗಿ ಇವರು ಮಾತಾಡ್ತಿದ್ರೆ ಶೇಷ ಕೂಡ ಸುಮ್ಮನಾಗ್ಬಿಡ್ತಾನಂತೆ. ಅಂತಹ ಉನ್ನತಿಗೆ ಶೇಷನನ್ನು ಮೆಚ್ಚಿಸಿ, ಅಂದರೆ ಹೌದಪ್ಪ ಒಪ್ಪದೆ ನೀನು ಹೇಳ್ತಾ ಇರೋದನ್ನು, ನೀನು ಮಾಡ್ತಾ ಇರ್ತಿರೋ ಮಾತು ಸತ್ಯ ಅಂತ ಶೇಷದೇವರು ತಲೆ ತೂಗುವಂತಹ ಒಂದು ವಾಗ್ವೈಖರಿ, ಅಂತಹ ಮಾತಿನ ನಿಬ್ಬೆರಗಾಗಿಸೋಕೆ ಅವ್ರ ಹತ್ರ ಇದೆ ಅಂಥೇಳಿ. ಅಂತಹ ಮತ್ತು ಪಂಡಿತರನ್ನು, ಉಳಿದೆಲ್ಲ ಮಹಾಪಂಡಿತರು, ಹಿರಿಯ ಪಂಡಿತರನ್ನೂ ನಿಬ್ಬೆರಗಾಗಿಸುವಂಥವರು ಇವರು, ಇವರ ಮಾತಿನ ಚಕಮಕಿಯಿಂದ, ಇವರ ಜ್ಞಾನದಿಂದ. ಅಂತಹ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಅಂತ ಭವ್ಯಶೇಷನಾದವನು ಕೂಡ ಇವರ ಮಾತಿಗೆ ತಲೆದೂಗ್ಬಿಡ್ತಾನೆ, ಹೌದು ನೀನು ಹೇಳ್ತಿರೋದು ಸರಿ ಅಂಥೇಳಿ. ಮುಂದಿನ ಪದ್ಯ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ. ಅಂಥ ಗುರುರಾಘವೇಂದ್ರರು ನಮ್ಮನ್ನು ಸಲಹಲಿ, ನಮ್ಮ ಮಕ್ಕಳನ್ನು ಸಲಹಲಿ. ಪರಿಶುದ್ಧ ಭಕ್ತಿಯಿಂದ ಯಾರು ಇವರನ್ನು ಪೂಜೆ ಮಾಡ್ತಾರೋ ಅವರನ್ನು ಸಲಹಲಿ. ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್. ಮುಂದಿನ ಲೈನು, ತಿಳಿಯಾದ ಭಕ್ತಿಯಿಂದ, ಏಕಾಂತ ಭಕ್ತಿಯಿಂದ ಆಳವಾಗಿ ಅವರನ್ನು ಆವರಿಸಿ ಅವರನ್ನು ನೆನೆಸ್ತಾ ಇದ್ದಂಥವರಿಗೆ ಅವರು ಕಾಪಾಡಲಿ. ಸುಪಾಠವಾದೀನ್, ಅವರನ್ನೇ ಯಾವಾಗಲೂ ಪಠಿಸ್ತಾ ಯಾರಿರ್ತಾರೆ ಅವರನ್ನು ಕಾಪಾಡಲಿ. ದತ್ವಾ ಶರೀರೋತ್ತ ಸಮಸ್ತ ದೋಷ, ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ದೋಷಗಳನ್ನು ತೆಗೆದು ಕಿತ್ತು ಬಿಸಾಕುವಂತಹ ಜ್ಞಾನ ಉಳ್ಳವರಾದ್ದರಿಂದ ಅವರನ್ನು ಪಠಿಸ್ತಾ ಇದ್ದರೆ ನಮ್ಮ ಜ್ಞಾನ ಅಭಿವೃದ್ಧಿ, ನಮ್ಮ ದೋಷ ನಿವಾರಣೆ ಎಲ್ಲವೂ ಸಾಧ್ಯ. ಹತ್ವಾಸನವ್ಯಾದ್ ಗುರುರಾಘವೇಂದ್ರ, ಅಂತಹ ಗುರುರಾಘವೇಂದ್ರರನ್ನು ಕೈ ಮುಗಿದು ಜೋಡಿಸಿ ಬೇಡಿಕೊಂಡಂಥವರಿಗೆ ಅಂಥವರನ್ನು ಎಂದೆಂದೂ ಸಲಹುವಂತಹ ರಾಘವೇಂದ್ರರು ನಮ್ಮನ್ನು ಸಲಹಲಿ ಅಂತ ಅಪ್ಪಣ್ಣಾಚಾರ್ಯರು ಈ 3 ಪದ್ಯಗಳ ಮೂಲಕ ಅವರ ವಾಗ್ವೈಖರಿ, ಅವರ ಜ್ಞಾನ, ಅವರ ಜ್ಞಾನದ ಮಡಿ, ಅವರ ದೇಹದ ಮಡಿ, ಅವರ ಬಟ್ಟೆಯನ್ನು ವರ್ಣಿಸುವಂತಹ ರೀತಿ, ಅವರ ಮಾತಿನ ಚಕಮಕಿ, ಎಂಥೆಂಥವರು ನಿಬ್ಬೆರಗಾಗ್ತಾರೆ ಅವರ ಜ್ಞಾನದ ವಾಕ್ಚತುರಿಕೆಯಿಂದ ಅನ್ನೋದನ್ನು ಅಪ್ಪಣ್ಣಾಚಾರ್ಯರು ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ಈ 3 ಪದ್ಯಗಳಿಂದ ಇವತ್ತಿನ ರಾಘವೇಂದ್ರ ಸ್ತೋತ್ರದ ಉಪಸಂಹಾರ ಮಾಡೋಣ. ಮುಂದೆ ನಾಳೆ ದಿನ ಸೇರಿದಾಗ ಮುಂದಿನ ಪದ್ಯಗಳಲ್ಲಿ ಏನೇನಿದೆ ಅರ್ಥ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು.